ಇನ್ನೊಂದು ಕಡೆಗೆ ಬುಧವಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪದಗ್ರಹಣಕ್ಕೆ ಈಗ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ಧತೆ ಪರಿಶೀಲಿಸಿದ್ದಾರೆ ಡಿಕೆ ಸುರೇಶ್ ಅವರು ಮತ್ತೆ ಮಾಗಡಿ ಬಾಲಕೃಷ್ಣ ಅವರು. ಹೇಗಾಗಿದೆ ಏನು ಎತ್ತ ಅಂತ ಹೇಳಿ ಬುಧವಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಆ ಕಡೆಗೆ ಕ್ಯಾಬಿನೆಟ್ನಲ್ಲಿ ಯಾರು ಇರಬೇಕು ಅನ್ನುವಂಥ ಚರ್ಚೆಗೋಸ್ಕರ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ಕಡೆಗೆ ಲೋಕಭವನದಲ್ಲಿ ಹೇಗಿದೆ ಏನು ಎತ್ತ ತಯಾರಿಯ ಬಗ್ಗೆ ಈ ಕಡೆಗೆ ಡಿಕೆ ಸುರೇಶ್ ಅವರು ಮತ್ತು ಮಾಗಡಿ ಬಾಲಕೃಷ್ಣ ಅವರು ಹೋಗಿ ಪರಿಶೀಲನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಲೋಕಭವನದ ಗ್ಲಾಸ್ ಹೌಸ್. ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಯಾವ ರೀತಿಯಾಗಿ ತಯಾರಿ ನಡೆದಿದೆ? ಅರುಣ್, ಬುಧವಾರ ಸಂಜೆ 4:05 ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವ್ರ ಜೊತೆ 10 ಕನಿಷ್ಠ ಮ್ಯಾಕ್ಸಿಮಮ್ ಅಂದರೆ 15 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇವತ್ತು ಆ ಸಂಬಂಧಪಟ್ಟಂತೆ ಫೈನಲ್ ಪಿಕ್ಚರ್ ಸಿಗುತ್ತೆ. ಇದೇ ಬೆನ್ನಲ್ಲೇ ಡಿ ಕೆ ಸುರೇಶ್ ಅವರು ಮತ್ತು ಮಾಗಡಿ ಬಾಲಕೃಷ್ಣ ಅವರು ಎಲ್ಲಿ ಏನು ಪ್ರಮಾಣ ವಚನ ನಡೆಯುತ್ತೆ ಲೋಕಭವನದ ಗ್ಲಾಸ್ ಹೌಸ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಅಲ್ಲಿ ಹೋಗಿ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಡಿ ಕೆ ಸುರೇಶ್ ಅವರು ಇವತ್ತು ಬೆಳಿಗ್ಗೆ ಹೋಗಿ ಅಲ್ಲಿ ತಯಾರಿ ಯಾವ ರೀತಿ ನಡೀತಾ ಇದೆ, ಸಿದ್ಧತೆ ಯಾವ ರೀತಿ ನಡೀತಾ ಇದೆ, ಗಣ್ಯರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ, ಜೊತೆಗೆ ಏನೆಲ್ಲ ವ್ಯವಸ್ಥೆ ಇದೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಸುಸೂತ್ರವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲ ಎಚ್ಚರಿಕೆಗಳನ್ನು ಕೂಡ ಡಿ ಕೆ ಸಹೋದರರು ತೆಗೆದುಕೊಳ್ತಾ ಇರುವಂಥದ್ದು. ಆ ಬೆನ್ನಲ್ಲೇ ಅವರ ಅಣ್ಣ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದ ಬೆನ್ನಲ್ಲೇ ಇವರು ಇತ್ತ ಗ್ಲಾಸ್ ಹೌಸ್ಗೆ ಬಂದು ಎಲ್ಲ ಸಿದ್ಧತೆಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಆಗಬಾರ್ದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಡಿ ಕೆ ಸುರೇಶ್ ಅವರು ಚರ್ಚೆ ಮಾಡಿದ್ದಾರೆ. ಏನೆಲ್ಲ ಬಂದೋಬಸ್ತ್ ತೆಗೆದುಕೊಂಡಿದ್ದಾರೆ ಆವತ್ತಿನ ದಿನಕ್ಕೆ, ಯಾರೆಲ್ಲ ಬರ್ತಾರೆ ಅವ್ರಿಗೆ ಯಾವ ರೀತಿ ಬಂದೋಬಸ್ತ್ ಇರುತ್ತೆ, ಜೊತೆಗೆ ಲೋಕಭವನದ ಮುಂಭಾಗದಲ್ಲಿ ಯಾವ ರೀತಿ ಬಂದೋಬಸ್ತ್ ಇರುತ್ತೆ, ಎಲ್ಲ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಕೂಡ ಅಗತ್ಯ ಸೂಚನೆಗಳನ್ನು ಕೂಡ ಪೊಲೀಸರಿಗೆ ಡಿ ಕೆ ಸುರೇಶ್ ಅವರು ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಜನ ಗಣ್ಯರು ಕೂಡ ಬರ್ತಾರೆ, ಗಣ್ಯರಿಗೆ ಯಾವ ರೀತಿ ಭದ್ರತೆ ಒದಗಿಸಿದ್ದಾರೆ, ಸಮಗ್ರ ಮಾಹಿತಿಯನ್ನು ಕೂಡ ಪಡ್ಕೊಂಡು ಏನಾದರೂ ಇದ್ದರೆ ನಮಗೆ ಮಾಹಿತಿ ತಿಳಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ಡಿ ಕೆ ಸುರೇಶ್ ಅವರು ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ತೊಂದರೆ ಆಗಬಾರ್ದು, ಪ್ರಮಾಣ ವಚನಕ್ಕೆ ಚೆನ್ನಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲ ಎಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಿದೆ. ಅರುಣ್, ಒಂದು ಕಡೆಗೆ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಡಿ ಕೆ ಸುರೇಶ್ ಅವರು ಮತ್ತು ಮಾಗಡಿ ಬಾಲಕೃಷ್ಣ ಅವರು ಹೋಗಿ ಹೇಗೆ ತಯಾರಿ ನಡೀತಾ ಇದೆ ಏನು ಅನ್ನುವಂಥ ಪರಿಶೀಲನೆಯನ್ನು ಮಾಡಿಕೊಂಡಿದ್ದಾರೆ. ಮಗದೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದಾರೆ.